ನಮಸ್ಕಾರ ವೀಕ್ಷಕರೇ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿರುವಂತಹ ಕಾರಾಗೃಹಗಳು ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿದ್ದು ಅಂದ್ರೆ ಅದು ರಾಜಾತಿಥ್ಯ ನೀಡಲಾಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲುಗಳಲ್ಲಿ ಕೈದಿಗಳ ಮನ ಪರಿವರ್ತನೆ ಆಗಬೇಕು, ಅದನ್ನ ಬಿಟ್ಟು ರಾಜಾತಿಥ್ಯಕ್ಕೆ ಐಷಾರಾಮಿ ಜೀವನ ಲೀಡ್ ಮಾಡೋದಕ್ಕೆ ಹೇಗಪ್ಪ ಯಾಕಪ್ಪ ಅವಕಾಶಗಳನ್ನ ಅಧಿಕಾರಿಗಳು ಮಾಡಿಕೊಡ್ತಿದ್ದಾರೆ. ಹಾಗಾದ್ರೆ ಅವ್ರು ಹೊರಗಡೆ ಇರೋದೇ ಬೆಸ್ಟ್ ಅಲ್ವಾ, ಒಳಗಡೆ ಇದ್ದು ಅವ್ರನ್ನ ಸಾಕೋದು ಯಾಕೆ? ಇಂಥ ಪ್ರಶ್ನೆಗಳು ಸಾರ್ವಜನಿಕವಾಗಿ ಕೇಳೋದಕ್ಕೆ ಸಿಕ್ಕಿತ್ತು. ಜಸ್ಟ್ ಮಾತುಗಳ ಸುದ್ದಿಗಳ ಬರ್ತಾ ಇದ್ದಿದ್ದು ಅಲ್ಲ. ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿದ ಬಳಿಕ ಅಲ್ಲಿ ನಿಜಕ್ಕೂ ರಾಜಾತಿಥ್ಯ ನೀಡಲಾಗ್ತಾ ಇತ್ತು ಅನ್ನುವಂತಹ ವಿಚಾರಗಳು, ಒಂದಷ್ಟು ಫೋಟೋ ವಿಡಿಯೋಗಳು ಅಲ್ಲಿಂದ ಲೀಕ್ ಆದ ಬಳಿಕ ಇದೆಲ್ಲದಕ್ಕೂ ಕೂಡ ಸಾಕ್ಷಿಯಾಗಿ ಹೋಗಿತ್ತು. ಬಟ್ ಈ ಬಾರಿ ಪರಪ್ಪನ ಅಗ್ರಹಾರ ಅಥವಾ ಜೈಲುಗಳು ಸದ್ದು ಸುದ್ದಿಯಲ್ಲಿ ಇರೋದು ಜಸ್ಟ್ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಬದಲಾಗಿ ಉಗ್ರವಾದಕ್ಕೆ. ಯಾಕಂದ್ರೆ ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿದಾಗ ಇದೇ ಪರಪ್ಪನ ಅಗ್ರಹಾರದ ಒಳಗಡೆ ಇದ್ದಂತಹ ಉಗ್ರ ಅಲ್ಲಿ ಹೋಗಿ ಬಂದವರಲ್ಲಿ ಜೊತೆಗೆ ಇರುವಂತಹ ಕೈದಿಗಳನ್ನ ಈ ಭಯೋತ್ಪಾದಕ ಚಟುವಟಿಕೆಗಳಿಗೆ ಯಾವ ರೀತಿ ಬಳಸ್ಕೊಳ್ತಾ ಇದ್ದ, ಅವರ ಮೈಂಡ್ ವಾಶ್ ಹೇಗೆ ಮಾಡ್ತಾ ಇದ್ದ, ಹೇಗೆ ಭಯೋತ್ಪಾದಕತನಕ್ಕೆ ಆತ ಸೆಳೀತಾ ಇದ್ದ, ಇದೆಲ್ಲವೂ ಕೂಡ ಬಟಾ ಬಯಲಾಗಿದೆ. ಹಾಗಾದ್ರೆ ಆ ಉಗ್ರ ಯಾರು, ಆತನ ಹಿನ್ನೆಲೆ ಏನು, ಜೊತೆಗೆ ಈತನಿಗೆ ಸಪೋರ್ಟ್ ಮಾಡ್ತಿದ್ದ ಯಾರು, ಆ ಎಲ್ಲದರ ಕುರಿತು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತೀವಿ, ಮಿಸ್ ಮಾಡದೆ ನೋಡಿ. ಈ ಹಿಂದೆ ಕೂಡ ಇದೇ ಪರಪ್ಪನ ಅಗ್ರಹಾರದ ಒಳಗಡೆ ಇರುವಂತಹ ಉಗ್ರ ನಾಸೀರ್ ಅಲ್ಲಿ ಬಂದು ಹೋದವರಲ್ಲಿ ಇರುವಂತಹ ಕೈದಿಗಳನ್ನ ಈ ಉಗ್ರವಾದತನಕ್ಕೆ ಹೇಗೆ ಸೆಳೀತಾ ಇದ್ದ ಅನ್ನುವಂತಹ ವಿಚಾರ ಮೇಲಿಂದ ಮೇಲೆ ಬೆಳಕಿಗೆ ಬರ್ತಾ ಇತ್ತು. ಕಾರಣ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಸದ್ಯ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಈ ಉಗ್ರ ನಾಸೀರ್ ಅಲ್ಲಿ ಇದ್ದಂತಹ ಕೆಲವರನ್ನ ಉಗ್ರವಾದಕ್ಕೆ ಸೆಳೆಯುವಂತಹ ಪ್ರಯತ್ನ ಮಾಡ್ತಾ ಇದ್ದ, ಮೈಂಡ್ ವಾಶ್ ಮಾಡ್ತಾ ಇದ್ದ, ಕೆಲ ವಿಧ್ವಂಸಕ ಕೃತ್ಯಗಳಿಗೆ ಅವರನ್ನ ಸಜ್ಜುಗೊಳಿಸ್ತಾ ಇದ್ದ ಅನ್ನುವಂತಹ ವಿಚಾರ ಮೇಲಿಂದ ಮೇಲೆ ಬೆಳಕಿಗೆ ಬರ್ತಾನೆ ಇತ್ತು. ಪ್ರಮುಖವಾಗಿ ಇಂಥ ವಿಚಾರಗಳು ಯಾವಾಗ ಬೆಳಕಿಗೆ ಬಂತೋ ಆಗ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ರು. ಈ ಪರಪ್ಪನ ಅಗ್ರಹಾರದ ಒಳಗಡೆ ಇದ್ಕೊಂಡಿದ್ದಂತಹ ಉಗ್ರ ನಾಸೀರ್ ಈ ರೀತಿ ಭಯೋತ್ಪಾದಕ ಕೃತ್ಯಗಳಿಗೆ ಕೆಲವರನ್ನ ಸಜ್ಜುಗೊಳಿಸ್ತಾ ಇದ್ದ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ ತಡ ಎನ್ಐಎ ಅಧಿಕಾರಿಗಳು ಅಲರ್ಟ್ ಆಗ್ತಾರೆ. ಪ್ರಮುಖವಾಗಿ ಬೆಂಗಳೂರಿನ ಭದ್ರಪಾ ಲೇಔಟ್ನಲ್ಲಿ ಜೀವಂತ ಗ್ರೆನೇಡ್ ಮತ್ತು ಪಿಸ್ತೂಲ್ ಹಾಗೂ ಗುಂಡುಗಳು ಸಿಕ್ಕ ಪ್ರಕರಣದಲ್ಲಿ ಈ ಅಂಶ ಬೆಳಕಿಗೆ ಬರುತ್ತೆ. ಹೀಗಾಗಿ ಎನ್ಐಎ ಅಧಿಕಾರಿಗಳು ಇದರ ಬಗ್ಗೆ ಪ್ರತ್ಯೇಕ ಪ್ರಕರಣವನ್ನ ಕೂಡ ದಾಖಲು ಮಾಡಿಕೊಳ್ತಾರೆ. ನಂತರ ಹಲವರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿಸಲಾಗಿತ್ತು. ಒಟ್ಟು 9 ಜನರ ಮೇಲೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿತ್ತು. ಒಟ್ಟು 9 ಜನರ ಮೇಲೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುತ್ತೆ. ಆ ಚಾರ್ಜ್ ಶೀಟ್ ನಲ್ಲಿ ಈ ಉಗ್ರ ನಾಸೀರ್ ಕೆಲವರಿಗೆ ಪ್ರಚೋದನೆ ಕೊಟ್ಟಿರುವಂತಹ ಅಂಶವನ್ನ ಕೂಡ ಎನ್ಐಎ ಅಧಿಕಾರಿಗಳು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಈಗ ಪ್ರಮುಖ ಪ್ರಶ್ನೆ ಬರುತ್ತೆ, ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ನಲ್ಲಿ ಈ ಅಂಶ ಬೆಳಕಿಗೆ ಬರ್ತಾ ಇದ್ದಂತೆ ಉಗ್ರ ನಾಸೀರ್ ಪರಪ್ಪನ ಅಗ್ರಹಾರದಲ್ಲಿದ್ದಾನೆ, ಆತನಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಹಾಗಾದ್ರೆ ಆತ ಅಲ್ಲಿಂದಲೇ ಭಯೋತ್ಪಾದಕ ಚಟುವಟಿಕೆಗಳಿಗೆ ಕೆಲವರನ್ನ ಹೇಗೆ ಸಜ್ಜುಗೊಳಿಸ್ತಿದ್ದ, ಆತ ಹೇಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದ, ಆತನ ಹತ್ರ ಮೊಬೈಲ್ ಇತ್ತ, ಆತ ಹಾಗೆ ಒಳಗಡೆ ಕೂತ್ಕೊಂಡು ಸಂಚು ರೂಪಿಸೋದಕ್ಕೆ ಸಾಧ್ಯ ಆಗಿದ್ದಾದ್ರೂ ಹೇಗೆ, ಆತನಿಗೆ ಸಹಾಯ ಮಾಡಿದ್ ಯಾರು, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವಾಗ ಎನ್ಐಎ ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನು ನಡೆಸ್ತಾ ಹೋಗ್ತಾರೋ ಆಗ ದಾಳಿ ಮಾಡಿದಾಗ ಪ್ರಮುಖವಾಗಿ ಇದಕ್ಕೆ ಸಹಾಯ ಮಾಡ್ತಾ ಇದ್ದಂಥ ಮೂವರನ್ನ ಆಲ್ಮೋಸ್ಟ್ ಎನ್ಐಎ ಅಧಿಕಾರಿಗಳು ಬಂಧಿಸ್ತು. ಅದರಲ್ಲಿ ಜೈಲಲ್ಲಿದ್ದಂತಹ ಮನಃಶಾಸ್ತ್ರ ವೈದ್ಯರಾಗಿರುವಂತಹ ಡಾಕ್ಟರ್ ನಾಗರಾಜ್, ಸಶಸ್ತ್ರ ಮೀಸಲು ಪಡೆಯ ಎಎಸ್ಐ ಚಾಂದ್ ಪಾಷಾ ಹಾಗೂ ನಾಪತ್ತೆಯಾಗಿರುವ ಉಗ್ರ ಜುನೈದ್ ತಾಯಿ ಫಾತಿಮಾ ಉನ್ನಿಸಾ ಇವರನ್ನ ಕೂಡ ಎನ್ಐಎ ಅಧಿಕಾರಿಗಳು ಬಂಧಿಸ್ತಾರೆ. ಕಾರಣ ಈ ಉಗ್ರ ನಾಸೀರ್ ಅವರ ತಾಯಿ ಯಾಕೆ ಇದರಲ್ಲಿ ಬಂಧನ ಆಯ್ತು ಅಂದ್ರೆ ಅವರೇ ಮೊಬೈಲ್ ಕೊಟ್ಟರು ಒಳಗಡೆ ಅಂತ, ಅದನ್ನ ತೆಗೆದುಕೊಂಡು ಹೋಗೋದಕ್ಕೆ ಕೆಲವರು ಸಹಾಯ ಮಾಡಿದ್ರು, ಮನಃಶಾಸ್ತ್ರ ವೈದ್ಯ ಮತ್ತು ಇನ್ನು ಅದರಲ್ಲಿ ಶಾಮೀಲಾಗಿದ್ದಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟು 3 ಎನ್ಐಎ ಅಧಿಕಾರಿಗಳು ಈಗ ಬಂಧಿಸಿದ್ದಾರೆ. ವಿಪರ್ಯಾಸ ನೋಡಿ, ಜೈಲಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಸಿಗ್ತಾ ಇತ್ತು, ಅದಕ್ಕೆ ಜೈಲಧಿಕಾರಿಗಳು ಸಹಾಯ ಮಾಡ್ತಾ ಇದ್ರು ಅನ್ನೋದನ್ನ ಗಮನಿಸಿದ್ವಿ. ಬಟ್ ವಿಧ್ವಂಸಕ ಕೃತ್ಯಗಳಿಗೆ ಜೈಲಲ್ಲೇ ಕೂತ್ಕೊಂಡು ಸ್ಕೆಚ್ ಹಾಕೋರ್ಗೂ ಕೂಡ ಇವರು ಸಪೋರ್ಟ್ ಮಾಡ್ತಾ ಇದ್ರು ಅಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಮತ್ತೊಂದಿಲ್ಲ ಅಂತ ಅನ್ಸುತ್ತೆ. ಪ್ರಮುಖವಾಗಿ ಇದರಲ್ಲಿ ನಾಸೀರ್ಗೆ ಹೊರಗಡೆಯಿಂದ ಮೊಬೈಲ್ ಸಪ್ಲೈ ಮಾಡಿದ್ ಯಾರು, ಇದು ಪ್ರಶ್ನೆ. ಇಲ್ಲಿ ನಾಗರಾಜ್ ಅಂದ್ರೆ ಮನಃಶಾಸ್ತ್ರ ವೈದ್ಯ ಇದ್ದಾನಲ್ಲ ನಾಗರಾಜ್, ಆತನನ್ನ ಬಂಧಿಸಿದ್ದಾರಲ್ಲ, ಆತನೇ ಈ ಉಗ್ರ ನಾಸೀರ್ಗೆ ಮೊಬೈಲ್ ತಂದು ಕೊಡ್ತಾ ಇದ್ನಂತೆ.
ಈತ ಎಎಸ್ಐ ಚಾಂದ್ ಪಾಷಾ ನಾಸಿರ್ನನ್ನ ಕೋರ್ಟ್ಗೆ ಹಾಜರುಪಡಿಸುವ ದಿನವನ್ನ ಉಳಿದವರಿಗೆ ಮಾಹಿತಿ ಕೊಡ್ತಾ ಇದ್ದ, ಆತ ಚಲನವಲನದ ಬಗ್ಗೆ ಉಳಿದವರಿಗೆ ಮಾಹಿತಿ ಕೊಡ್ತಾ ಇದ್ದ ಅನ್ನುವಂತ ಮಾಹಿತಿಯನ್ನ ಎನ್ಐಎ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಜೊತೆಗೆ ಈ ಫಾತಿಮಾ ಉನ್ನಿಸಾ ಉಗ್ರರವರ ತಾಯಿ ಈ ಉಗ್ರವಾದಕ್ಕೆ ಫಂಡಿಂಗ್ ಮಾಡುವ ಕೆಲಸ ಮಾಡ್ತಾ ಇದ್ಲು ಅನ್ನುವಂತಹ ವಿಚಾರವನ್ನ ಕೂಡ ಎನ್ಐಎ ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳು ಬೆಳಕಿಗೆ ಬಂದಿದೆ. ಇದೇ ರೀತಿ ಎನ್ಐಎ ಅಧಿಕಾರಿಗಳು ಜಸ್ಟ್ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಮಾತ್ರ ಅಲ್ಲದೆ ಸುಮಾರು ರಾಜ್ಯದ 5 ಕಡೆ ಕೂಡ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಮಾಹಿತಿ ಮತ್ತು ದಾಖಲಾತಿಗಳನ್ನ ಕೂಡ ಪಡೆದುಕೊಂಡಿದ್ದಾರೆ ಎನ್ನುವಂತಹ ವಿಚಾರ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಕೂಡ ಇದೇ ಸಂದರ್ಭದಲ್ಲಿ ಬೆಳಕಿಗೆ ಬರುತ್ತೆ. ಈ ಮನಶಾಸ್ತ್ರ ವೈದ್ಯ ನಾಗರಾಜ್ ಈ ಉಗ್ರ ನಾಸಿರ್ಗೆ ಮೊಬೈಲ್ ತಂದು ಕೊಡ್ತಾ ಇದ್ದ, ಅದರಿಗೆ ಸಪೋರ್ಟ್ ಮಾಡ್ತಾ ಇದ್ದ ಅನ್ನುವಂತಹ ವಿಚಾರ ಬೆಳಕಿಗೆ ಬಂತಲ್ಲ. ಇದೇ ಮನಶಾಸ್ತ್ರ ವೈದ್ಯ ಈ ಹಿಂದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಂತ A1 ಪವಿತ್ರ ಗೌಡಗೂ ಕೂಡ ಜೈಲಲ್ಲಿ ಸಪೋರ್ಟ್ ಮಾಡ್ತಾ ಇದ್ದ, ಸಹಾಯ ಮಾಡ್ತಾ ಇದ್ದ, ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತಹ ಅಂಶ ಕೂಡ ಈಗ ಬೆಳಕಿಗೆ ಬಂದಿದೆ. ಪ್ರಮುಖವಾಗಿ ನೋಡಿ, ಈ ಜೈಲುಗಳಿಗೆ ಯಾವುದೇ ಒಂದು ಅಕ್ರಮದಲ್ಲಿ ಭಾಗಿಯಾದಾಗ, ಕ್ರೈಮ್ ಅಲ್ಲಿ ಭಾಗಿಯಾದಾಗ ಅವರಿಗೆ ಮನಪರಿವರ್ತನೆ ಆಗಬೇಕು, ಇನ್ನೊಂದ್ಸಲ ಇಂಥ ಘಟನೆಗಳು ಅವರಿಂದ ಆಗಬಾರದು, ಕೃತ್ಯಗಳು ಆಗಬಾರದು ಅನ್ನೋ ಕಾರಣಕ್ಕೆ ಅವ್ರಿಗೆ ಶಿಕ್ಷೆಯನ್ನ ವಿಧಿಸಿ ಜೈಲುಗಳಿಗೆ ಕಳಿಸ್ಕೊಡ್ಲಾಗುತ್ತೆ. ಬಟ್ ಜೈಲಲ್ಲಿ ಮನಪರಿವರ್ತನೆಯನ್ನ ಮಾಡೋದು ಬಿಟ್ಟು ಈ ರಾಜತಿಥ್ಯಗಳು ನೀಡುವಂತಹ ವಿಚಾರಗಳು ಬೆಳಕಿಗೆ ಬರುತ್ತೆ. ಅದರ ಜೊತೆಗೆ ಈಗ ಉಗ್ರವಾದಕ್ಕೂ ಕೂಡ ಅಲ್ಲಿಂದಲೇ ಪ್ರಚೋದನೆ ನೀಡಲಾಗ್ತಾ ಇತ್ತು, ಅಲ್ಲಿಂದಲೇ ಸ್ಕೆಚ್ ರೂಪುಗೊಳ್ತಾ ಇತ್ತು ಅನ್ನೋದು ಮತ್ತೊಂದು ವಿಪರ್ಯಾಸದ ಸಂಗತಿ. ಹೇಗೆ ಈ ಅಕ್ರಮಗಳನ್ನ ವಿಧ್ವಂಸಕ ಕೃತ್ಯಗಳು ಜೈಲಿಂದಲೇ ಆಗ್ತಾ ಇತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲದಕ್ಕೂ ಕೂಡ ಹೇಗೆ ಕಡಿವಾಣ ಹಾಕುತ್ತೆ ನಮ್ಮ ಆಡಳಿತ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.